ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಈ ವಿಡಿಯೋದಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಡ್ತಾ ಹೋಗೋಣ. ಹಾಗೆ ಇನ್ನೂ ಯಾರನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಯಾವ ಜಾಬ್ ಬಗ್ಗೆ ಬಿಟ್ಟಿದೆ ಅಂತ ನೋಡ್ತಾ ಹೋಗೋಣ. ಯಾವ ಜಾಬ್ ಬಗ್ಗೆ ಬಿಟ್ಟಿದ್ದಾರಪ್ಪ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಏನಪ್ಪ ಅಂದರೆ CRPF ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2026 ಏನಪ್ಪಾ ಇದಕ್ಕೆ ಜಾಬ್ನಿಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಓಕೆನಾ, ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 9,195 ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋಣ. ಏನಪ್ಪಾ ಅಂದ್ರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಇದೊಂದು ಸಂಸ್ಥೆ ಆಗಿರುತ್ತೆ. ಅದನ್ನ CRPF ಅಂತ ಕರೀತಾರೆ. ಓಕೆನಾ, ಇದೊಂದು ಸಂಸ್ಥೆ, ಇದನ್ನ ಈ ತರ ಶಾರ್ಟ್ ಕಟ್ ಆಗಿ ಕರೀತಾರೆ. ಹುದ್ದೆಗಳು ಯಾವ ಹುದ್ದೆಗಳು ಕನ್ಫರ್ಮ್ ಮಾಡಿದಾರಪ್ಪ ಅಂದ್ರೆ ಕಾನ್ಸ್ಟೇಬಲ್ ಹುದ್ದೆಗಳು ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಓಕೆನಾ, ಇಲ್ಲಿ ಟೆಕ್ನಿಕಲ್ ಅಂಡ್ ಟ್ರೇಸ್ ಮ್ಯಾನ್ ಏನಪ್ಪಾ ಅಂದ್ರೆ ಹುದ್ದೆಗಳು ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಹಾಗೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 9,195 ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಹಾಗೆ ವೇತನ ಬಂದ್ಬಿಟ್ಟು ಎಷ್ಟಪ್ಪ, ಈ ಜಾಬಿಗೆ ನಾವು ಸೇರ್ಕೊಂಡ್ರೆ ಎಷ್ಟು ನಮಗೆ ಸಂಬಳ ಕೊಡ್ತಾರಪ್ಪ ಅಂದ್ರೆ ಬೇಸಿಕ್ ಸ್ಯಾಲರಿ ಬಂದ್ಬಿಟ್ಟು 21,700ರಿಂದ 69,100 ಮಟ್ಟ ಏನಪ್ಪ ನಿಮಗೆ ಬೇಸಿಕ್ ಸ್ಯಾಲರಿಯಲ್ಲಿ ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಹಾಗೆ ಅರ್ಜಿ ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದ್ರೆ ಏಪ್ರಿಲ್ 20ನೇ ತಾರೀಕು ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಮೇ 19ನೇ ತಾರೀಕಿನಿಂದ ಕೊನೆಯ ದಿನಾಂಕ ಆಗಿರುತ್ತೆ. ಓಕೆನಾ, ಇವತ್ತೇನಪ್ಪ ಅಂದ್ರೆ ಇವತ್ತು ಡೇಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಏಪ್ರಿಲ್ 9ನೇ ತಾರೀಕು ಆಗಿದೆ. ಓಕೆ, ಇವತ್ತು ಡೇಟ್ ಬಂತು ಏಪ್ರಿಲ್ 9ನೇ ತಾರೀಕು. ಇನ್ನ ಎಷ್ಟಪ್ಪ ಅಂದ್ರೆ ಇನ್ನು 11 ದಿನ ಟೈಮ್ ಇದೆ. ಅಪ್ಲಿಕೇಶನ್ ಸ್ಟಾರ್ಟ್ ಹಾಕಿ 11 ದಿನ ಟೈಮ್ ಇದೆ. ಓಕೆನಾ, ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಂತ ನಿಮ್ಗೆ ನಾನು ತಿಳಿಸಿ ಕೊಡ್ತೇನೆ. ಓಕೆನಾ, ಯಾವಾಗಪ್ಪ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದಂದ್ರೆ ಏಪ್ರಿಲ್ 20ನೇ ತಾರೀಕು ಸ್ಟಾರ್ಟ್ ಆಗಿ ಮುಗಿಯೋದು ನೆಕ್ಸ್ಟ್ ಮಂತ್ ಮೇ 19ನೇ ತಾರೀಕಿನಿಂದ ಕೊನೆಯ ದಿನಾಂಕ ಆಗಿರುತ್ತೆ. ಹಾಗೆ ಇದಕ್ಕೆ ಮುಖ್ಯ ಮಾಹಿತಿ, ಇದಕ್ಕೆ ನಾವು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂದ್ರೆ ಬಂದ್ಬಿಟ್ಟು ಏನಪ್ಪಾ ನಿಮ್ಗೆ SLC ಕಂಪಲ್ಸರಿ ಪಾಸ್ ಆಗಿರ್ಬೇಕು. ಓಕೆನಾ, ನೀವು SLC ಪಾಸ್ ಆದ ಅಭ್ಯರ್ಥಿಗಳು ಅವಕಾಶ ಇರುತ್ತೆ. ಓಕೆನಾ, ನೀವು SLC ಪಾಸ್ ಆಗಿಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕಲು ನಿಮಗೆ ಸಾಧ್ಯವಿಲ್ಲ. ಹಾಲೆ ಇದೇನಪ್ಪ ಅಂದ್ರೆ ಇದೊಂದು ಆಲ್ ಇಂಡಿಯಾ ಜಾಬ್ ಆಗಿರುತ್ತೆ. ಓಕೆನಾ, ಇದೊಂದು ಆಲ್ ಓವರ್ ಇಂಡಿಯಾ ಒಳಗೆ ನೀವು ಕೆಲಸ ಮಾಡಬೇಕು. ಓಕೆನಾ, CRP ಅಂದ್ರೆ ಏನಪ್ಪಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ನೀವು ಸೆಂಟ್ರಲ್ ಅಲ್ಲಿ ನೀವು ಜಾಬ್ ಮಾಡಬೇಕಾಗುತ್ತೆ. ಹಾಗೆ ಇದೊಂದು ಸರ್ಕಾರಿ ಹುದ್ದೆ ಆಗಿದ್ದು ಹಾಗೆ ಏನಪ್ಪಾ ಅಂದ್ರೆ ಇದೊಂದು ಸೆಕ್ಯೂರ್ ಜಾಬ್ ಕೂಡ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಈ ಜಾಬ್ಗೆ ಅಪ್ಲೈ ಮಾಡಿ. ಓಕೆನಾ, ಇದು ಯಾವ ತರ ಅಪ್ಲೈ ಮಾಡಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ಹುದ್ದೆಗಳು ಖಾಲಿ ಇದಾವಪ್ಪ ಅಂದ್ರೆ ಟೆಕ್ನಿಕಲ್ ಅಂಡ್ ಟ್ರೇಸ್ ಮ್ಯಾನ್ಗೆ ಮೇಲ್ ಹುದ್ದೆಗಳು 9,996 9,096 ಹುದ್ದೆಗಳು ಖಾಲಿ ಇದಾವೆ. ಓಕೆನಾ, ಇದು ಮೇಲ್ಗೆ. ಟೆಕ್ನಿಕಲ್ ಟ್ರೇಸ್ ಮ್ಯಾನ್ ಫೀಮೇಲ್ ಎಷ್ಟು ಹುದ್ದೆಗಳು ಖಾಲಿ ಇದಾವಪ್ಪ ಅಂದ್ರೆ 79 ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ ಅಂತ ನಾವು ನೋಡ್ತಾ ಹೋಗ್ಬೋದು. ಹಾಗೆ ಪೈನರ್ ಏನಪ್ಪಾ ಅಂದ್ರೆ 13 ಹುದ್ದೆಗಳು ಖಾಲಿ ಇದಾವೆ. ಹಾಗೆ ಪೈನರ್ ಎಲೆಕ್ಟ್ರಿಷಿಯನ್ ಏನಪ್ಪಾ ಅಂದ್ರೆ 7 ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಏನಪ್ಪಾ ಅಂದ್ರೆ ಜಾಬ್ನ ಬ್ರೇಕ್ ಡೌನ್ ಮಾಡಿದ್ದಾರೆ. ಟೋಟಲ್ ಬಂದ್ಬಿಟ್ಟು 9,191 ಹುದ್ದೆಗಳಲ್ಲಿ ಖಾಲಿ ಇದೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಹಾಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅವಾಗಲೇ ಹೇಳಿದಾಗೆ ನಿಮ್ದು 10th ಪಾಸ್ ಆದ್ರೆ ಅಪ್ಲೈ ಮಾಡ್ಬೋದು. ಹಾಗೆ ITI ಮತ್ತು ಟ್ರೇಡ್ ಅನ್ನು ಅನುಭವ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದ ಕೂಡ ಇನ್ನು ಅಪ್ಲೈ ಮಾಡೋದು. ನಿಮಗೆ 10th ಒಂದೇ ಇದ್ರೆ ಅಪ್ಲೈ ಮಾಡಿ, ಇಲ್ಲ 10+ ITI ಇದ್ರೆ ಕೂಡ ಅದನ್ನು ಜಾಬ್ನ ಆ್ಯಡ್ ಮಾಡಿ ಅಪ್ಲೈ ಮಾಡಿ. ಯಾಕಪ್ಪ ಅಂದ್ರೆ ನಿಮಗೆ SLC ಮತ್ತು ITI ಆಗಿದ್ರೆ ನಿಮಗೆ ಜಾಬ್ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆನಾ, ಹಾಗಾಗಿ SLC ಮತ್ತು ITI ಆದರೂ ಈ ಜಾಬ್ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಹಾಗೆ ವಯೋಮಿತಿ ಎಷ್ಟಿರಕಪ್ಪ ಈ ಜಾಬ್ಗೆ ಅಂದ್ರೆ ವಯೋಮಿತಿ ಬಂದ್ಬಿಟ್ಟು ನಿಮಗೆ ಕನಿಷ್ಠ 18 ವರ್ಷ ಆಗಿರ್ಬೇಕು. 18 ವರ್ಷದಿಂದ 23 ವರ್ಷ ಇದ್ದರು ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ, ಹಾಗೆ ಡ್ರೈವರ್ ಬಂದ್ಬಿಟ್ಟು ಡ್ರೈವಿಂಗ್ ನೀವು ಅಪ್ಲೈ ಮಾಡಿದ್ರೆ 21 ವರ್ಷದಿಂದ 20 ಒಳಗಿದ್ದವರೆಲ್ಲೂ ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಹಾಗೆ SC/ST ಕೆಟಗರಿ ಏನಪ್ಪಾ ಅಂದ್ರೆ 5 ವರ್ಷ ಏಜ್ ಕೊಟ್ಟಿದ್ದಾರೆ. ಹಾಗೆ OBC ಅವ್ರಿಗೆ ಏನಪ್ಪಾ ಅಂದ್ರೆ 3 ವರ್ಷಗಳ ಕಾಲ ನಿಮಗೆ ಏಜ್ ಕೊಟ್ಟಿದ್ದಾರೆ. ಓಕೆನಾ, ಏಜ್ ಏನಪ್ಪಾ ಅಂದ್ರೆ ನಿಮ್ದೇನಂದ್ರೆ ಇವತ್ತು 23 ವರ್ಷ ಆಗಿದೆ SC ಕೆಟಗರಿಗೆ ನಿಮಗೆ ಪ್ಲಸ್ ಏನಪ್ಪಾ ಅಂದ್ರೆ 5 ವರ್ಷ ಆ್ಯಡ್ ಆಗುತ್ತೆ. ಓಕೆ, 5 ವರ್ಷ ಆದ್ರೆ ನಿಮಗೆ 28 ಇದ್ರು ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಈ ತರ ಏನಪ್ಪಾ ಅಂದ್ರೆ ಇದೊಂದು ಏಜ್ ರಿಲ್ಯಾಕ್ಸೇಷನ್ ಆಗಿರುತ್ತೆ. ಹಾಗೆ ಈ ಜಾಬ್ಗೆ ವೇತನ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬೇಸಿಕ್ ಬಂದ್ಬಿಟ್ಟು 21,000 ಆಗಿರುತ್ತೆ. ಓಕೆನಾ, ಇದು ಒಂದು ಇನ್ನೇನಿಂಗ್ ಎಷ್ಟು ಬರುತ್ತಪ್ಪ ಅಂದ್ರೆ ನಿಮಗೆ HR DL ಮತ್ತೆ ಮೆಡಿಕಲ್ ಅವೇರ್ನೆನ್ಸ್ ಎಲ್ಲ ಸೇರಿ ಏನಪ್ಪಾ ಅಂದ್ರೆ ಸುಮಾರು 30,000 35,000 ರೂಪಾಯಿ ನಿಮಗೆ ಕೈಗೆ ಸಂಬಳ ಬರುತ್ತೆ ಅಂತ ಹೇಳಿ ನೋಡ್ತಾ ಹೋಗ್ಬೋದು. ಹಾಗೆ ಇದು ಬಂದ್ಬಿಟ್ಟು ನಿಮಗೆ DA ಕೊಡ್ತಾರೆ, HR ಕೊಡ್ತಾರೆ, TA ಕೊಡ್ತಾರೆ. ಮೆಡಿಕಲ್ ಅಲಯನ್ಸ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ, ಹಾಗೆ
ಅದ್ರ ಜೊತೆಗೆ ನಿಮಗೆ ಫ್ರೀ ಯೂನಿಫಾರ್ಮ್ ಕೂಡ ಕೊಡ್ತಾರೆ. ಹಾಗೆ ರೇಷನ್ ಕೂಡ ಕೊಡ್ತಾರೆ. ಅಂದರೆ ರೇಷನ್ ನಿಮಗೆ ಅಡುಗೆ ಮಾಡೋಕೆ ಕೂಡ ನಿಮಗೆ ರೇಷನ್ ಕೂಡ ಕೊಡ್ತಾರೆ. ಓಕೆನಾ, ಇದೊಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. 30,000 ರೂಪಾಯಿ ಸಂಬಳ ಕೊಟ್ಟು ನಿಮಗೆ ಡಿ ಎ ಎಚ್ ಆರ್ ಟಿ ಎ ಈ ಮೆಡಿಕಲ್ ಅದನ್ನು ಕೂಡ ಪ್ಲಸ್ ಇನ್ಕ್ಲೂಡ್ ಆಗುತ್ತೆ. ಅದಾದಮೇಲೆ ಪ್ಲಸ್ ಫ್ರೀ ಯೂನಿಫಾರ್ಮ್ ಕೊಡ್ತಾರೆ, ಪ್ಲಸ್ ರೇಷನ್ ಕೂಡ ಕೊಡ್ತಾರೆ. ಓಕೆನಾ, ಇದಿಷ್ಟೇನಪ್ಪ ಅಂದ್ರೆ ಇನ್ಕ್ಲೂಡ್. ಆರಾಮ್ ನಿಮ್ಗೆ ಏನಪ್ಪ ಅಂದ್ರೆ 50,000 ರೂಪಾಯಿ ನಿಮಗೆ ಸಂಬಳ ಬರೋದು ಅಂತ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಯಾವ ಥರ ನಿಮಗೆ ಆಯ್ಕೆ ಮಾಡ್ತಾರಪ್ಪ ಈ ಜಾಬಿಗೆ ಅಂದರೆ, ಮೊದಲು ಬಂದ್ಬಿಟ್ಟು ಏನಪ್ಪ ನಿಮಗೆ ರನ್ನಿಂಗ್ ಟೆಸ್ಟ್. ಅಪ್ಪ ನಿಮಗೆ ಏನಪ್ಪ ಅಂದರೆ ಫಸ್ಟು ನಿಮಗೆ ಎಕ್ಸಾಮ್ ನಡೆಸೋದಿಲ್ಲ, ಫಸ್ಟ್ ರನ್ನಿಂಗ್ ಟೆಸ್ಟ್ ಮಾಡ್ತಾರೆ. ರನ್ನಿಂಗ್ ಟೆಸ್ಟಲ್ಲಿ ನೀವೇನೋ ಪಾಸ್ ಆದಮೇಲೆ ಏನಪ್ಪ ಅಂದರೆ ನಿಮಗೆ ಐಟು ಮತ್ತು ಚೆಸ್ಟ್ನ ಮೆಜರ್ಮೆಂಟ್ ಮಾಡ್ತಾರೆ. ಅದರಲ್ಲಿ ಪಾಸ್ ಆದಮೇಲೆ ನಿಮಗೆ ನೆಕ್ಸ್ಟು ಏನಪ್ಪ ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆನಾ, ಎಕ್ಸಾಮ್ನ ಪಾಸ್ ಆದಮೇಲೆ ಏನು ಮಾಡ್ತಾರಪ್ಪ ನಿಮಗೆ ಟ್ರೇಡ್ ಟೆಸ್ಟ್ ನಡೆಸ್ತಾರೆ. ಅದರಲ್ಲಿ ಪಾಸ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅದಾದಮೇಲೆ ಮೆಡಿಕಲ್ ವೆರಿಫಿಕೇಶನ್ ಮಾಡ್ತಾರೆ. ಟೋಟಲ್ ಆಗಿ 6 ಸ್ಟೆಪ್ಗಳು ನಿಮಗೆ ಇರ್ತವೆ. ಅಲ್ಲಿ ಬಂದ್ಬಿಟ್ಟು ರನ್ನಿಂಗು, ಆಮೇಲೆ ಹೈಟ್ ಮತ್ತು ಚೆಸ್ಟ್ ಚೆಕ್ ಮಾಡ್ತಾರೆ, ಆಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಆಮೇಲೆ ಟ್ರೇಡ್ ಟೆಸ್ಟ್ ಮಾಡ್ತಾರೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಓಕೆನಾ, ಇದಿಷ್ಟು ಈ ರೀತಿ ಮಾಡ್ತಾ ಹೋಗ್ತಾರೆ. ಓಕೆನಾ, ಇದಿಷ್ಟೇನಪ್ಪ ಅಂದ್ರೆ ಯಾವ ಥರ ಆಯ್ಕೆ ಮಾಡ್ತಾರೆ ಅಂತೇಳಿ ನೋಡ್ತಾ ಹೋಗ್ಬೋದು. ಹಾಗೆ ಈ ಎಕ್ಸಾಮ್ಗೆ ಏನೇನು ಓದಬೇಕಪ್ಪ, ಏನೇನು ನಾವು ಓದಿರೋ ಪಾಸ್ ಆಗಿವಪ್ಪ ಅಂದರೆ ನೀವು ಯಾವ ಥರ SSC RRB ಹೋಗ್ತೀರಾ ಅದೇ ಥರ ಸೇಮ್ ಸಿಲೆಬಸ್ ಇರುತ್ತೆ. ಓಕೆ, ರೀಸನಿಂಗ್ ಓದಬೇಕು, ಹಾಗೆ ಜನರಲ್ ನಾಲೆಜ್ ಓದಬೇಕು, ಹಾಗೆ ಮ್ಯಾಥ್ಸ್ ಓದಬೇಕು, ಹಾಗೆ ನೀವು ಹಿಂದಿ ಇಲ್ಲ ಇಂಗ್ಲೀಷ್ ನೀವು ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇರ್ತೀರ ಆ ಲ್ಯಾಂಗ್ವೇಜು ನೀವು ಕಂಪಲ್ಸರಿ ಓದಬೇಕು. ಓಕೆ, ಟೋಟಲ್ ಆಗಿ 100 ಕ್ವಶನ್ ಇರುತ್ತೆ. ಓಕೆ, 100 ಕ್ವಶನ್ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ರೀಸನಿಂಗು, ಜನರಲ್ ನಾಲೆಜು, ಮ್ಯಾಥ್ಸ್ ಮತ್ತು ಇಂಗ್ಲೀಷ್ನಲ್ಲಿ ಕಂಪಲ್ಸರಿ ನೀವು ಓದಲೇಬೇಕು. ಹಾಗೆ ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಅನ್ನೋದಾದ್ರೆ, ಜನರಲ್ ಕ್ಯಾಟಗರಿ, OBC, EWC ಕ್ಯಾಟಗರಿ ಏನಪ್ಪ ಅಂದರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ SC/ST ಮತ್ತು ವುಮೆನ್ಗೆ ಏನಪ್ಪ ಅಂದರೆ ಯಾವುದೇ ಥರ ನಿಮಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ನೀವು ಫ್ರೀಯಾಗಿ ಈ ಜಾಬ್ಗೆ ಅಪ್ಲಿಕೇಶನ್ ಆಗ್ಬೋದು. ಅದಾದಮೇಲೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ, ನಾವಾಗಿ ಹೇಳಿದಾಗೆ ಮೇ 20ನೇ ತಾರೀಕು ಸ್ಟಾರ್ಟ್ ಆಗಿ ಕೊನೆ ದಿನಕ್ಕೆ ಏಪ್ರಿಲ್ 20ನೇ ತಾರೀಕು ಸ್ಟಾರ್ಟ್ ಆಗಿ ಮೇ 19ನೇ ತಾರೀಕು ಕೊನೆ ದಿನಕ್ಕೆ ಆಗಿರುತ್ತೆ. ಓಕೆನಾ, ಇದಿಷ್ಟೇನಪ್ಪ ಅಂದರೆ CRPF ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಟ್ಟಿದ್ದೇನೆ. ಓಕೆ, ಇದಕ್ಕೆ ಪ್ರಮುಖ ಲಿಂಕ್, ಅಪ್ಲೈ ಲಿಂಕು ಮತ್ತೆ ಅಫಿಷಿಯಲ್ ವೆಬ್ಸೈಟು, ಆ ನೋಟಿಫಿಕೇಶನ್ PDF, ಆ ನೋಟಿಫಿಕೇಶನ್ PDF ಹಿಂದಿ ಕೂಡ, ಇಂಗ್ಲೀಷ್ ಹಿಂದಿ ಎರಡು ಕೊಟ್ಟಿರ್ತೀನಿ. ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಆಗುತ್ತೆ ಅಲ್ಲಿ ಓದ್ಕೊಳ್ಳಿ. ಹಾಗೆ ಅಪ್ಲೈ ಲಿಂಕ್ ಆನ್ಲೈನಲ್ಲಿ ಕೊಟ್ಟಿರ್ತೀನಿ. ಓಕೆನಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ಹೋಗಿ ನೀವು ಲಿಂಕ್ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು. ನಿಮಗೇನು ಅಪ್ಲೈ ಮಾಡೋಕ್ಕಾಗಿಲ್ಲ, ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಯಾವ ಥರ ಅಪ್ಲಿಕೇಶನ್ ಆಗ್ಬೇಕಂತ ನಿಮಗೆ ತಿಳಿಸಿಕೊಡ್ತೀನಿ. ಓಕೆನಾ, ಆಮೇಲೆ ಮುಖ್ಯ ಸೂಚನೆ ಏನಪ್ಪ ಅಂದರೆ, ಈ ಅವಕಾಶವನ್ನು ಮಿಸ್ ಮಾಡಬೇಡಿ. ಏನಪ್ಪ ಅಂದರೆ 9,195 ಹುದ್ದೆಗಳು ಏನಪ್ಪ ಅಂದರೆ ಖಾಲಿ ಇದೆ. ಓಕೆ, ನೀವು ಜಸ್ಟ್ SLC ಪಾಸ್ ಆದರೆ ಆರಾಮಾಗಿ ಈ ಜಾಬ್ಗೆ ಸೆಲೆಕ್ಷನ್ ಆಗುತ್ತೆ. ಹಾಗಾಗಿ ಈ ಜಾಬ್ನ ಮಿಸ್ ಮಾಡ್ಕೋಬೇಡಿ. ಹಾಗಾಗಿ ಬೇಗ ಈ ಜಾಬ್ಗೆ ಅಪ್ಲೈ ಮಾಡಿ. ಓಕೆನಾ, ಇದಿಷ್ಟು ಏನಪ್ಪ ಅಂದರೆ CRP ಹುದ್ದೆ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಆಗಿತ್ತು. ನಿಮಗೇನು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾನೆ ಹೋಗಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.